ನಮ್ಮ ರೈತರ ಜಾನುವಾರುಗಳ ದುರ್ದೈವ. ಯಾಕೆ ಅಂದರೆ ಯಾವ ಕೆ ಆರ್ ಎಸ್ಸು ಮಂಡ್ಯಕ್ಕೆ ಸೇರಿದೆ, ಯಾವ ಕೆ ಆರ್ ಎಸ್ಸು ಶ್ರೀರಂಗಪಟ್ಟಣಕ್ಕೆ ಸೇರಿದೆ, ಯಾವ ಗಡಿ ಭಾಗದಲ್ಲಿ ಕೆರೆ ಇದೆ ಆ ಕೆ ಆರ್ ಎಸ್ಸಿನ ಗಡಿ ಭಾಗದಲ್ಲಿ, ಇಲ್ಲಿಂದ 200 ಕಿಲೋಮೀಟ್ರ್ ತಮಿಳ್ನಾಡಿಗೆ ಹೋಗುತ್ತೆ ನೀರು, ಆದರೆ 20 ಕಿಲೋಮೀಟ್ರು ಮರಯ್ಯನ ಕೆರೆಗೆ ಬರಲ್ಲ ಅಂದರೆ ಇದು ದುರ್ದೈವ ಅಲ್ವೇ? ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಸರ್ಕಾರದ ವೈಫಲ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಸರ್ಕಾರಕ್ಕೆ ನಾವು ಗಡುವು ಕೊಟ್ಟಿದ್ದೆ ಹಿಂದೆನೆ. ಏನಂತ ಅಂದರೆ ಕೆರೆ ಕಟ್ಟೆಗಳನ್ನ ಮೊದಲು ತುಂಬಿಸಿ ಅಂತರ್ಜಲವನ್ನು ಸಂರಕ್ಷಣೆ ಮಾಡಿ CWSC ಏನಿದೆ ಆರಿಸಿ ಅದರ ಕಣ್ಣೋರಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ನೀವು. ಅಂದರೆ ಏನಂದರೆ ಈಗ ಒಂದು 22-23 TMC ನೀರಿದೆ, ನಮ್ಮ ಕೆರೆ ಕಟ್ಟೆಗಳನ್ನ ಎಲ್ಲ ಕೆರೆ ಕಟ್ಟೆಗಳನ್ನ ಜಿಲ್ಲಾವಾರು ತುಂಬಿಸ್ತಾ ಹೋಯ್ತು ಅಂದರೆ 500 ಕೆರೆ ಕಟ್ಟೆಗಳಿದ್ದಾವೆ. ಅವೆಲ್ಲನೂ ತುಂಬಿಸಿದ್ರೆ ಕನಿಷ್ಠ 6 TMC ನೀರು ಕೆರೆ ಕಟ್ಟೆಗಳಿಗೆ ಹೋಗ್ಬಿಡ್ತಾ ಇತ್ತು ಜೋನ್ ಮುಖಾಂತರ, ನಾಲೆಗಳ ಮುಖಾಂತರ. ಆಗ CWRC ಏನಿದೆ ಅದು ಕೆರೆ KRS ಅಲ್ಲಿರ್ತಕ್ಕಂಥ ಸ್ಟೋರೇಜನ್ನು ಕಮ್ಮಿ ತೋರಿಸ್ತಾ ಇತ್ತು, ನಮ್ಮ ಅಂತರ್ಜಲ ಕೂಡ ಕಾಪಾಡ್ಬೋದಾಗಿತ್ತು. ಈ ಅಯೋಗ್ಯರು ಏನು ಮಾಡಿದ್ದಾರೆ ಅಂದರೆ ಅಲ್ಲಿ ಸಂಬಂಧವನ್ನು ಬೆಳೆಸ್ಕೊಂಡಿದ್ದಾರೆ, ತಮಿಳುನಾಡಿನ ರಾಜಕೀಯ ಸಂಬಂಧವನ್ನು ಬೆಳೆಸ್ಕೊಂಡು ಇಲ್ಲಿಯ ನೀರನ್ನು ದುರ್ಬಳಕೆ ಮಾಡ್ಕೊಂಡು ಇಲ್ಲಿಯ ಶಾಸಕರು ನೀರಗಂಟಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಏನೋ ಸೌಡಿಗಳ ಕೆಲಸ ಅಂತ ಏನು ಹೇಳ್ತೀವಿ, ಆ ರೀತಿಯಲ್ಲಿ KRSನ ನೀರನ್ನು ಸ್ಟಾಕ್ ಮಾಡೋದು, ಮಳೆ ನೀರನ್ನು, ಪ್ರಕೃತಿ ನೀರನ್ನು ಸ್ಟಾಪ್ ಮಾಡೋದ್ರ ಜೊತೆಗೆ ಆ ನೀರನ್ನು ಯಾವಾಗ ಬೇಕಾವಾಗ ತಮಿಳ್ನಾಡಿಗೆ ಈ ನೀರುಗಂಟಿ ಕೆಲಸಗಾರರು, ಶಾಸಕರು, ಸಂಸದರು ಯಾರಿದ್ದಾರೆ ಅವರು ಕೇಳಿದಾಗ ನೀರು ಬಿಡ್ತೀವಿ ಅಂತೇಳಿ CWRCನಲ್ಲಿ ಒಪ್ಪಂದವನ್ನು ಮಾಡ್ಕೊಬರೋದು. ನಾವು ಹೇಳಿದ್ದೇನಂತ, ಇಲ್ಲಿ ಬೆಳೆಗಳನ್ನ, ಕೆರೆಗಳನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಬೆಳೆಗಳು ಎಷ್ಟು ಒಣಗಿದ್ದೇವೆ ಆ ವಿಡಿಯೋ ರೆಕಾರ್ಡಿಂದ RC ಏನು ಕಾವೇರಿ ಪ್ರಾಧಿಕಾರ ಇದೆ ಅಲ್ಲಿ ವಿಡಿಯೋ ರೆಕಾರ್ಡನ್ನ ತೋರಿಸಿ ನಮ್ಮ ಬವಣೆಗಳನ್ನ, ಜಾನುವಾರುಗಳನ್ನ ಪರಿಸ್ಥಿತಿನ, ಬೆಳೆ ಒಣಗಿರೋ ಸ್ಥಿತಿಗತಿನ ತೋರಿಸಿ ವಾದವನ್ನು ಮಂಡನೆ ಮಾಡಿ ಅಂತ ಹೇಳಿದ್ವಿ. ಇವರು ಯಾವ ಹಿಂದೆ ಸರ್ಕಾರಗಳು ಅದೇ ರೀತಿ ಮಾಡ್ತಿದ್ದೋ, ನಾವು ಕೂಡ ಸರ್ಕಾರದ ಜೊತೆಲಿ ಸೇರಿ, ಅಧಿಕಾರಿಗಳ ಜೊತೆಲಿ ಸೇರಿ ಎಲ್ಲೆಲ್ಲಿ ಕೆರೆ ಕಟ್ಟೆಗಳು ಒಣಗಿದ್ದಾವೆ, ಎಲ್ಲೆಲ್ಲಿ ಬೆಳೆಗಳು ಒಣಗಿದ್ದಾವೆ ಅದನ್ನೆಲ್ಲ ವಿಡಿಯೋ ರೆಕಾರ್ಡ್ ಮಾಡಿ ಅಲ್ಲಿ ಕಾವೇರಿ ಪ್ರಾಧಿಕಾರಕ್ಕೆ ಮಂಡನೆಯನ್ನು ಮಾಡ್ತಿದ್ರು ಹಿಂದಿನ ಸರ್ಕಾರದವರು. ಇವರು ಯಾವ ಮಂಡನೆನೂ ಮಾಡಿಲ್ಲ. ಮಂಡಿ ಊರಿ ನಾವು 6 TMC ನೀರು ಕೊಡ್ತೀವಿ, 8 TMC ನೀರು ಕೊಡ್ತೀವಿ, ನಮಗೆ ಇಲ್ಲಿ ಜಾನುವಾರುಗಳು ಕುಡಿಯೋ ನೀರಿಲ್ಲ, ಗರ್ಕೆ ಕೂಡ ಒಣಗೋಗ್ತಾ ಇದೆ ಕೆರೆಗಳಲ್ಲಿ. ಇವರು ಒಪ್ಪಂದವನ್ನು ಮಾಡ್ಕೊ ಬರ್ತಾರೆ, ಅದು ರಾಜಕೀಯ ಒಪ್ಪಂದ. ಇಲ್ಲಿಯ ಜನರ, ರೈತರ, ಕೂಲಿ ಕಾರ್ಮಿಕರ ನಾಟಿ ಹೆಣ್ಣಾಳುಗಳನ್ನ ಬಲಿದಾನವನ್ನು ಮಾಡಿ ಸರ್ಕಾರಗಳ ಮಧ್ಯೆ ತಮಿಳುನಾಡಿನಲ್ಲಿ ಒಪ್ಪಂದವನ್ನು ಮಾಡ್ಕೊಂಡು, ರಾಜಕೀಯ ಒಪ್ಪಂದವನ್ನು ಮಾಡ್ಕೊಂಡು, ಮುಂದಿನ ದೂರದೃಷ್ಟಿ ರಾಜಕೀಯವನ್ನು ಇಟ್ಕೊಂಡು ಎಲ್ಲ ನೀರನ್ನು ಅಲ್ಲಿಗೆ ನೀರುಗಂಟಿಗಳಾಗಿ ನೀರನ್ನ ಬಿಡ್ತಾರೆ. ಅದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಕರ್ನಾಟಕದ ಜಲ ಸಂಪತ್ತು ಕರ್ನಾಟಕದ ಜನರಿಗೆ ಸೇರಬೇಕು, ಜಾನುವಾರುಗಳಿಗೆ ಸೇರಬೇಕು. ಇಲ್ಲಿಯ ಕೂಲಿ ಕಾರ್ಮಿಕರ ಹಕ್ಕು, ಜಾನುವಾರುಗಳ ಹಕ್ಕು. ಹಂಗಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಕೆರೆಕಟ್ಟೆಗಳನ್ನ, ರಾಜ್ಯದ ಕೆರೆಕಟ್ಟೆಗಳನ್ನ ಮೊದಲು ತುಂಬಿಸಬೇಕು. ನೀರಾವರಿಗೆ, ಕೃಷಿಗೆ ಸಂಬಂಧಪಟ್ಟಂತ ನಾಲೆಗಳ ಮುಖಾಂತರ ಕೃಷಿ ಚಟುವಟಿಕೆಗೆ ನೀರನ್ನ ಕೊಡಬೇಕು ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಸರ್ಕಾರ ಸೋತಿದೆ, ಅದನ್ನು ನಾವು ಗೆಲ್ಲಿಸಬೇಕು. ಅಂದ್ರೆ ಆಗ್ರಹ ಮುಖಾಂತರ ಅವರಿಗೆ ಮನವರಿಕೆಯನ್ನು ಮಾಡ್ತಾ ಇದ್ದೇವೆ. ಕೂಡಲೇ ಜಾನುವಾರುಗಳಿಗೆ ಕೆರೆಕಟ್ಟೆಗಳನ್ನ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಿಸಬೇಕು, ಕುಡಿಯೋ ನೀರನ್ನ ಹೆಚ್ಚಿಸಬೇಕು, ಕುಡಿಯೋ ನೀರಿಗೆ ನೀರಾಗಬೇಕು. ಮುಂದಿನ 6 ತಿಂಗಳು ಬಹಳ ದೊಡ್ಡ ಸಮಸ್ಯೆ ಇದೆ ಕುಡಿಯೋ ನೀರಿಗೆ. ಮುಂದಿನ ಈಗೇನಾದ್ರು ಮಳೆ ಬೀಳಿಲ್ಲ ಅಂದ್ರೆ ಮುಂದಿನ ಬೇಸಿಗೆ 2028ರವರೆಗೂ ಸಮಸ್ಯೆ ಆಗುತ್ತೆ. ಒಂದೇನಾದ್ರು ನೆಕ್ಸ್ಟ್ ವರ್ಷಕ್ಕೆ ಇದೇ ಸಮಸ್ಯೆ ಮುಂದುವರೆದ್ರೆ ದೊಡ್ಡ ಮಟ್ಟದ ಆತಂಕವನ್ನ ಸರ್ಕಾರಗಳು, ಜನರು, ಜಾನುವಾರುಗಳು ಎದುರಿಸಬೇಕಾಗ್ತದೆ. ಸಾವು ನೋವು ಆಗ್ತದೆ. ನಾವು ಸಾಲ ಸೋಲಗಳನ್ನ ಮಾಡಿ ಬ್ಯಾಂಕಿನಲ್ಲಿ ಬೆಳೆ ಮಾಡಿದ್ದೇವೆ, ಅದೆಲ್ಲ ಒಣಗಿದ್ರೆ ಸಾಲ ಸೋಲಗಾರರು, ಬ್ಯಾಂಕ್ನವರು ನಮ್ಮ ಕತ್ತಿಗೆ ಹಾಕ್ತಾರೆ, ನಾವು ಮರಕ್ಕೆ ಹಾಕ್ಬೇಕಾಗ್ತದೆ. ಹಂಗಾಗಿ ಜನರು, ರೈತರು, ಮಕ್ಕಳು, ಕೃಷಿ ಕೂಲಿ ಕಾರ್ಮಿಕರು ಆತ್ಮಹತ್ಯೆಗೆ ಏನಾದ್ರು ಹೊಣೆ ಆದರೆ ರಾಜ್ಯ ಸರ್ಕಾರವೇ ಹೊಣೆಗಾರರಾಗಬೇಕಾಗ್ತದೆ ಅಂತೇಳಿ ರಾಜ್ಯ ಸರ್ಕಾರಕ್ಕೆ, ಶಾಸಕರಿಗೆ, ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಕೂಡಲೇ ಜಿಲ್ಲಾಡಳಿತ ಧಾವಿಸಿ ಬರಬೇಕು, ನೀರಾವರಿ ಮಂತ್ರಿಗಳು ಧಾವಿಸಿ ಬರಬೇಕು. ಈ ನಿಟ್ಟಿನಲ್ಲಿ KRS ಇರ್ತಕ್ಕಂಥ ನೀರನ್ನ ಇಲ್ಲಿಯ ಜನರ, ಜಾನುವಾರುಗಳಿಗೆ, ಕೃಷಿ ಚಟುವಟಿಕೆಗೆ ಕೆರೆ ತುಂಬಿಸ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಒಂದು 50ರಿಂದ 60 ಎಕರೆ ಏನಿದೆ, ಇದು ಒಂದು 15 ದಿನ ತುಂಬಿದ್ರೆ ಕೆರೆ 500 IP-ಗಳಿದ್ದಾವೆ. ಅಲ್ಲಿ IP-ನಲ್ಲಿ ಕೃಷಿ ಚಟುವಟಿಕೆ ಕೂಡ ಮಾಡಿದ್ದಾರೆ. ಜೊತೆಗೆ ಜಾನುವಾರುಗಳಿಗೆ ಅಂತರ್ಜಲ ಬೇಕಾಗ್ತದೆ, ಜನರಿಗೆ ಕುಡಿಯೋ ನೀರಿಗೆ ಜಾನುವಾರು ಬೇಕಾಗ್ತದೆ. ಆ ನಿಟ್ಟಲ್ಲಿ ಸ್ಟೋರೇಜ್ ಇದ್ದಾವೆ ಟ್ಯಾಂಕಿಗಳೆಲ್ಲ, ಅದನ್ನು ತುಂಬಿಸಬೇಕಾಗ್ತದೆ. ಆ ನಿಟ್ಟಲ್ಲಿ ಅಂತರ್ಜಲವನ್ನು ಇಲ್ಲಿ 60 ಎಕರೆ ಏನು ತುಂಬುತ್ತೆ, 10 ಅಡಿ 15 ಅಡಿ ತುಂಬಿದ್ರೆ ಕನಿಷ್ಠ 12 ತಿಂಗಳು ಅಂತರ್ಜಲ ಚೆನ್ನಾಗಿರ್ತದೆ. ಇಲ್ಲಿಯ ಜಾನುವಾರುಗಳಿಗೆ ಕುಡಿಯೋ ನೀರು ಆಗ್ತದೆ. ಆ ನಿಟ್ಟಲ್ಲಿ ಶಾಸಕರು, ಸಂಸದರು
ಜಿಲ್ಲಾಡಳಿತ ಮತ್ತು ಇಲ್ಲಿಯ ನೀರಾವರಿ ಅಧಿಕಾರಿಗಳು ಯಾರಿದ್ದಾರೆ ಸ್ಥಳೀಯರು ಸ್ಥಳಕ್ಕೆ ಭೇಟಿ ನೀಡಿ ಜವಾಬ್ದಾರಿಯನ್ನು ತಗೋಬೇಕು. ಕೂಡಲೇ ನಾಳೆಯಿಂದಲೇ ನೀರು ಹರಿಸುವ ಕೆಲಸವನ್ನು ಮಾಡಬೇಕು. ಈ ನಟ್ಟದಿಂದಲೇ ಈ ಕೆರೆ ಸಂಪೂರ್ಣವಾಗಿ ತುಂಬಬೇಕು, ಜಲಸಂಪತ್ತು ಆಗಬೇಕು ಅಂತೇಳಿ ಈ ಭಾಗದ ಜನರ ಪರವಾಗಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ನಾವು ಜನರು ಮೊದಲು ಅರ್ಥ ಮಾಡ್ಕೋಬೇಕು. ಚುನಾವಣೆ ಟೈಮ್ನಲ್ಲಿ ಎಂಡ ಹಣಕ್ಕಾಗಿ ಮಾರಾಟ ಮಾಡಿದ್ರೆ ನಮ್ಮ ಜವಾಬ್ದಾರಿಯುತ ಯಾವುದು ಕೆಲಸ ಇದೆ ಅದನ್ನು ಯಾವ ಶಾಸಕರು ಮಾಡೋದಿಲ್ಲ. ಕೇಳಕ್ಕೆ ನಮಗೆ ಧೈರ್ಯ ಬರೋದಿಲ್ಲ. ಅಲ್ಲಿ ಶಾಸಕರು ಹಣವನ್ನು ಖರ್ಚು ಮಾಡಿ ಚುನಾಯಿತ ಪ್ರತಿನಿಧಿ ಆಯ್ತಾರೆ. ಹಣವನ್ನು ಸಂಪಾದನೆ ಮಾಡಲಿಕ್ಕೆ ಫೈನಾನ್ಸಿಯರ್ ಥರ ಅವರು ನಮ್ಮ ಎಲ್ಲ ಆಸ್ತಿಗಳನ್ನ ಮಾರಾಟ ಮಾಡ್ತಾರೆ. ಆಸ್ತಿ ಅಂದರೆ ಏನಂದರೆ ಜಲ ಸಂಪತ್ತನ್ನು ಮಾರಾಟ ಮಾಡ್ತಾರೆ, ಭೂಮಿ ಸಂಪತ್ತನ್ನು ಮಾರಾಟ. ಭೂಮಿ ನಮ್ಮದು ಅಂತ ಹೇಳ್ತಿದ್ವಿ ನಾವು, ಆದರೆ ಬಿಡದಿಲಿ ನಮ್ಮದೇ ಅಲ್ಲ. ಆ ಭೂಮಿಯ ಟೌನ್ಶಿಪ್ಪು ಮಾಡಲ್ಲ ಅವರು. ಟೆಕ್ನಾಲಜಿ ಅಂತ ಮಾಡ್ತಾ ಇದ್ದಾರೆ. ಇದೊಂದು ಜನ ಜಾಗೃತಿ ಆಗಿರಿ. ಮೊನ್ನೆ ಕೂಡ ನಾವು ಹೋರಾಟವನ್ನು ಮಾಡಿದ್ವಿ ತುಮಕೂರಲ್ಲಿ. ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಏನಿದೆ ಅದನ್ನ ತರ್ತಾ ಇದ್ದಾರೆ. ಅಲ್ಲಿ ಯಾವುದೇ ಟೌನ್ಶಿಪ್ಪನ್ನ ಮಾಡ್ತಾ ಇಲ್ಲ. ಹಂಗಾಗಿ ನಾವು ಅದನ್ನು ದೊಡ್ಡ ಮಟ್ಟದ ಆಂದೋಲನವಾಗಿ ತಗೊಳ್ತಾ ಇದ್ದೀವಿ ರಾಜ್ಯದಾದ್ಯಂತ. ಯಾವುದೇ ಟೆಕ್ನಾಲಜಿ ಬೇಕಾಗಿಲ್ಲ ನಮಗೆ, ಡಾಟಾ ಎಂಟ್ರಿ ಅಷ್ಟೇ ಬೇಕಾಗಿರೋದು. ಡಾಟಾ ಎಂಟ್ರಿ ಅಂದರೆ ನಮ್ಮ ದಾಖಲೆ ಪತ್ರಗಳನ್ನ ಶೇಖರಣೆ ಮಾಡುವಂಥದ್ದು, ಸಂಸ್ಕರಣೆ ಮಾಡುವಂಥ ಡಾಟಾ ಎಂಟ್ರಿ ಬೇಕಾಗಿರೋದು ಹೊರತಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಕಾಗಿಲ್ಲ. ಆ ಕಂಪ್ನಿನೇ ಅಲ್ಲಿ ತರೋದ್ರಿಂದ ಟೆಕ್ನಾಲಜಿಯ ಕನಿಷ್ಠ 6.5 TMC ನೀರನ್ನ ಅದಕ್ಕೆ ಪ್ರಜರಿಗೆ ಕೊಡಬೇಕಾಗ್ತದೆ. ಉಷ್ಣಾಂಶವನ್ನು ತೇವಾಂಶ ಮಾಡಲಿಕ್ಕೋಸ್ಕರ 6.5 TMCನ ಅಲ್ಲಿ ಕೊಡಬೇಕಾಗ್ತದೆ. ಜೊತೆಗೆ 9,000 ಎಕರೆ ಭೂಮಿಯನ್ನು ರೈತರು ಕಳ್ಕೊಳ್ತಾರೆ. ಜೊತೆಗೆ ಅಲ್ಲಿ ಪರಿಸರವನ್ನು ಹಾಳು ಮಾಡ್ತಾರೆ. ಏನು ನಾವು ಸಮೃದ್ಧಿಯಾಗಿ ಉಷ್ಣತೆಯನ್ನು ಕಾಪಾಡಬೇಕಿತ್ತು ಸಮಾನತೆಯಾಗಿ, ಅಲ್ಲಿ ಯಾವಾಗ ಮರ ಗಿಡಗಳು, ಅಡಿಕೆ ತೋಟ, ತೆಂಗಿನ ತೋಟಗಳೆಲ್ಲ ಹಾಳಾಗ್ತು, ಅಲ್ಲಿಯ ಉಷ್ಣಾಂಶ ಜಾಸ್ತಿ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ 160 AI ಟೆಕ್ನಾಲಜಿಗಳಿಂದ 10,000 ಉದ್ಯೋಗವನ್ನು ಕಬಳಿಸುವಂಥ ಕೆಲಸ ಆಗ್ತದೆ. ಇದ್ರ ಬಗ್ಗೆ ದೊಡ್ಡ ಮಟ್ಟದ ಆಂದೋಲನ ಕೂಡ ಆಗ್ತಾ ಇದೆ, ಅಧ್ಯಯನ ಕೂಡ ನಡೀತಾ ಇದೆ. ಮಂಜುನಾಥ್ ಅನ್ನೋರು ಇದ್ರ ಬಗ್ಗೆ ದೊಡ್ಡ ಮಟ್ಟದ ಅಧ್ಯಯನವನ್ನು ಮಾಡಿ ಜನರನ್ನ, ಯುವಕರನ್ನ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಇದು ಒಂದು ಜನ ವಿರೋಧಿ, ಉದ್ಯೋಗ ವಿರೋಧಿ ಮತ್ತು ಪರಿಸರ ವಿರೋಧಿ, ಜಲಸಂಪತ್ತಿನ ವಿರೋಧಿ ಮತ್ತು ರೈತ ವಿರೋಧಿ ನೀತಿಯನ್ನ ಸರ್ಕಾರಗಳು ಆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಜನರಿಗೆ, ಯುವಕರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಟೆಕ್ನಾಲಜಿ ಈ ದೇಶಕ್ಕೆ ಬರದೇ ಇರೋ ರೀತಿಯಲ್ಲಿ, ಬಹುರಾಷ್ಟ್ರೀಯ ಕಂಪನಿಗಳು ಎಂಟ್ರಿ ಕೊಡದೇ ಇರೋ ರೀತಿಯಲ್ಲಿ ನಾವು ಜವಾಬ್ದಾರಿನ ಹೊರಬೇಕಾಗ್ತದೆ, ಧಿಕ್ಕರಿಸಬೇಕಾಗ್ತದೆ. ರಾಜ್ಯದಿಂದ, ದೇಶದಿಂದಲೇ ಆ ಟೆಕ್ನಾಲಜಿನ ಹೊರ ಇಡೋದ್ರ ಮುಖಾಂತರ ಇಲ್ಲಿಯ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕಾಗ್ತದೆ, ಜಲ ಸಂಪತ್ತನ್ನು ರಕ್ಷಣೆ ಮಾಡಬೇಕಾಗ್ತದೆ, ಭೂ ಸಂಪತ್ತನ್ನು ರಕ್ಷಣೆ ಮಾಡಬೇಕಾಗ್ತದೆ. ಕೂಲಿ ಕಾರ್ಮಿಕರು ಮತ್ತು ರೈತರನ್ನ ರಕ್ಷಣೆ ಮಾಡುವ ಹೊಣೆ ಯುವಕರಲ್ಲಿದೆ. ದಯಮಾಡಿ ಜಾಗೃತಿ ತಗೊಳ್ಳಿ. ಸರ್ಕಾರವನ್ನು ನಂಬಿದ್ರೆ ಯಾರು ಕೂಡ ಉಳಿಯಲ್ಲ. ಸರ್ಕಾರದವರು ಬಹುರಾಷ್ಟ್ರೀಯ ಕಂಪನಿಗಳಿಗೆ ಎಲ್ಲ ಮಾರಾಟ ಆಗೋಗಿದ್ದಾರೆ. ಆ ಮಾರಾಟವನ್ನು ತಪ್ಪಿಸಬೇಕಾಗ್ತದೆ. ಮತ ಹಾಕುವ ಮುಖಾಂತರ ಮುಂದಿನ ದಿನದಲ್ಲಿ ಜಾಗೃತಿಯನ್ನು ವಹಿಸಬೇಕಾಗ್ತದೆ ಅಂತೇಳಿ ನಾವು ಸರ್ಕಾರವನ್ನು, ಜನರನ್ನ ಜಾಗೃತಿಗೊಳಿಸ್ತಾ ಇದ್ದೇವೆ. ಈ ಕೆರೆಯನ್ನು ತುಂಬಿಸ್ತಾನೆ ಇದ್ರೆ ಅಥವಾ ಈ ಥರ ಪ್ರಕ್ರಿಯೆಯನ್ನು ಮಾಡ್ದೇ ಇದ್ರೆ ಎಲ್ಲಿ ಸಂಸದರು, ಶಾಸಕರು ಓಡಾಡ್ತಾರೆ, ಅವರಿಗೆ ನಾವು ಯಾವುದೇ ಇಂಟೆಲಿಜೆನ್ಸ್ಗೆ ಹೇಳಿಲ್ಲ. ಅವ್ರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ನೇರವಾಗಿ ಉಗ್ರವಾದಂಥ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಪೊಲೀಸ್ ಕಣ್ ತಪ್ಪಿಸಿ ನಾವು ಪ್ರತಿಭಟನೆ ಮಾಡೋದು ನಮಗೆ ಚೆನ್ನಾಗಿ ಗೊತ್ತಿದೆ. ಅದು ಕರಾಳ ದಿನಾಚರಣೆ ಆಗಿರ್ತದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ, ಮೈಸೂರು ಜಿಲ್ಲಾಧ್ಯಕ್ಷರು, ಬನ್ನೂರು ನಾರಾಯಣ್ ಹಾಗೂ ನೇರ್ಲಿಕೆರೆ ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ತುರುಗೂರು, ಯಚ್ಚನಹಳ್ಳಿ ಗ್ರಾಮಸ್ಥರು, ಇವತ್ತು ಮಾರ್ಸಿಂಗನಹಳ್ಳಿ ಎಲ್ಲ ಸುತ್ತಮುತ್ತಲ ಕೆರೆಯ ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾನು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಿದ್ದೇನೆ. ಕೂಡಲೇ ಮರೆಯನ ಕೆರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತುಂಬಿಸುವ ಮುಖಾಂತರ ಜನ ಜಾನುವಾರುಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇನೆ.